ಆ್ಯಕ್ಚುಲಿ ಪವರ್ ಕಟ್ಟಿದೆ, ಅದು ಜಾಗ ಬೆಳಗ್ತಾ ಇರಲಿಲ್ಲ ಈಗ. ಇದು ಬ್ಯಾಕ್ಸ್ ಬಜ್ಜಳ ಬಾಲಂಗುಚ್ಚು. ಕೂಡಲೇ ಕೂದಲ ಕದ್ದರ ಬಾಲಗುಚ್ಚಿ ಕಳಿಸ್ಕೊತಾರೆ. ಅದಿಲ್ಲ ಪವರ್ ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕೂದಲ ಕದ್ದರ ಬಾಲಗುಚ್ಚಿ ಕಳಿಸ್ಕೊತಾರೆ. ಬಂದಿರ ಊಟ ಮುಗಿಸ್ಕೊಬಂದರು. ಇವಾಗ ಚಾರ್ಜ್ ಮಾಡೋದು ಮುಗಿಸಿಲ್ಲ, 2 ಗಂಟೆ ಟೈಮ್ ಈಗ. ಬೆಳಿಗ್ಗೆ ಚಾರ್ಜ್ ಮಾಡ್ತಾಯಿದ್ದ, ಬಂದಾಗ ಈಗಲೂ ಚಾರ್ಜ್ ಮಾಡ್ತಾಯಿಲ್ಲ. ಕೆಲಸದ ಬೇಕು ಬರೋ ಏನು ಮಾಡ್ತಿದ್ದ ಅಂದರೆ ಮೊಬೈಲ್ ಚಾರ್ಜ್ ಮಾಡ್ತಿದ್ದ ಅಂತ ಬರ್ತಾನೆ. ಇದ್ದೊಬ್ಬ ಬೇಕು ಬರತ್ತ ಲಗೇಜ್ ಹಿಡಿದಕ್ಕೋಸ್ಕರ ಬಂದಿದ್ದೀವಿ. ಪ್ರಕಾಶ್ ತೆಗೆದಿದ್ದು होगा ठीक है, किधर निकलेगा? ठीक है। ಮಹಾಲಕ್ಷ್ಮಿ ಸ್ವೀಟ್ಸ್ ಡಬ್ಬ, ಅದು ಎಲೆಕ್ಟ್ರಿಕ್ ಬ್ಯಾಟ್ರಿ. ಮತ್ತೆ ಅಲ್ಲಿಗೆ ಹೋಗುವಂಥ ಸೇವಂತಿಗೆ ಹೂವು. ಕುಬಾರ್ ಕೊಡ್ಸಿರಲ್ಲ ಆ ಚಪ್ಪಲ್, ಅದು ಬಿಸ್ಕೆಟ್ ತಟ್ಟು ಕೆಳಗೆ ಹಾಕಿರೋದು. ಗೂಗಲ್ಲಿ ಇರಬೇಕು ಬಿಸ್ಕೆಟ್ ಬಹುಶಃ. 200 ರೂಪಾಯಿ ಗೂಗ್ಲಿ. ಬ್ಯಾಗು DI ಏನಾಗಿದೆ ಬೇಬಿ ಲಬಕ್ಕ ದೀಪ ಪುಟ್ಸ್ವಾಮಿ ಅವರಿಗೆ ರಿಲೇಟೆಡ್ ಇದೆ. ಅಂದರೆ ನನಗೆ ಎಸ್ಟಿಮೇಷನ್, ನನ್ನ ಲೆಕ್ಕಾಚಾರದ ಪ್ರಕಾರ ನಮ್ಮ ತಂದೆ ಪುಟ್ಸ್ವಾಮಿ ಇದ್ದಾರಲ್ಲ, ಅವರು ದೇವೇಗೌಡರ ಜೊತೆ ಫ್ಯಾಮಿಲಿ ಜೊತೆ ಟೀಮಪ್ ಆಗೋಗಿರೋಂತಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಜೊತೆಗೆ ನಮ್ಮ ಅಕ್ಕ ಮೊದಲನೇ ಅಕ್ಕನ ಹೆಸರು ಕುಮುದ ಅಲ್ವಾ, ಅವಳು ಕುಮಾರಸ್ವಾಮಿ ನೆಟ್ವರ್ಕ್ ಬರೋದು. ಸೊ ಹೀಗಾಗಿ ಇವರೇನೋ ಟೀಮಪ್ ಮಾಡ್ಕೊಂಡು ಕೆಲಸ ಮಾಡ್ತಿರೋಂಗಿದ್ದಾರೆ. ಹೀಗಾಗಿ ಕುಮಾರ್ ಹೆಸರಿಲ್ಲರಿಗೆ ಸಹಾಯ ಮಾಡೋದು ನೆಪದಲ್ಲಿ ತೊಂದರೆ ಕೊಡೋದು ಎಲ್ಲ ಕೆಲಸ ಕಡೆಗಳನ್ನೇ ಮಾಡ್ತಾಯಿದ್ದಾರೆ. ಬಿದ್ದರೆ ಇತ್ತಿರೋದು ಮುಂದೆ ಡೇಟ್ ಹಾಕ್ತಿದ್ದೀವಿ. ಸೇವತಿ ಅಂದರೆ ಸಾವು ಇದೆ ಅಂತ, ಸಾವು ಪ್ಲಸ್ ಅಂತೆ ಅಂತ, ಅಂದರೆ ನಾವೇ ಸೊತೋಯ್ತಿಲ್ವಾ ಅಂತ. ಚರಡ ಭಾಳ ತೋರಿಸ್ತಾರೆ. ಚರಡ ಕೆಟ್ಟೋಗ್ತೀವಿ ಅವರು. ಇದು ಆ್ಯಕ್ಚುಲಿ ಇದು
ಇವತ್ತು 22ನೇ ತಾರೀಕಲ್ವಾ. ಪಾಸ್ಟ್ ಇನ್ನೊಬ್ಬರು 2 ಲಕ್ಷ್ಮವ್ವ ಕ್ಲೇಮ್ ಮಾಡಿರ್ತಾರೆ. ಅದಕ್ಕೆ ಅವಿಶ್ ಅಲ್ಲ ಯಾರು ಕುಮುದಳ ಕಂದೆ ಅದನ್ನೆಲ್ಲ ಅಭಿಷ್ ಗೌಡ ಅವನ ಹೆಸರು ತೊಂದರೆ ಕೊಟ್ಟರು. ಸೊ ಇವಾಗ ಲಕ್ಷ್ಮವ್ವ ಹೆಸರಲ್ಲೇ ತೊಂದರೆ ಕೊಡ್ತಾಯಿದ್ರು. ಸೊ ಇವಾಗ ಮಧ್ಯಾಹ್ನ ಆದಮೇಲೆ ಪ್ರೆಸೆಂಟ್ ನಂಬರ್ 2 ಕೆಲಸ ಬರುತ್ತೆ. ಸೊ ಪ್ರೆಸೆಂಟ್ ನಂಬರ್ 2ಅಲ್ಲಿ ಐಶ್ವರ್ಯ ಅರ್ಜುನ್ ಸ್ಟೋರಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಐಶ್ವರ್ಯ ಅರ್ಜುನ್ ಹೆಸರಲ್ಲಿ ತಾತ ಹೆರಿಟೇಜ್ ಹಿರಿಯ ನಾಗರಿಕರು ತಾತ ಕಮ್ಯುನಿಟಿಯವರು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಒಂದು ಇನ್ನೊಂದು ಅವಳಿಗೆ ಆಲ್ರೆಡಿ ಮದುವೆ ಆಗಿದೆಯಲ್ಲ, ಸೊ ಆ ಹುಡುಗನ ಕಡೆಯವರು 50% ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಆ್ಯಟಿಟ್ಯೂಡ್ ಇದು. ಈಗ 3 ಗಂಟೆಗೆ ಇನ್ನು 15 ನಿಮಿಷ ಇದೆ. ಕರೆಕ್ಟಾಗಿ 3 ಗಂಟೆಗೆ ಇವ್ನು ಬಿಟ್ಕೊಡ್ತಾರೆ. ಯಾಕೆ ಗೊತ್ತಾ ಕರೆಕ್ಟಾಗಿ 3 ಗಂಟೆಗೆ ಬಿಟ್ಕೊಡೋದು? 1 ಗಂಟೆಯಿಂದ 6 ಗಂಟೆವರೆಗೆ, 12 ಗಂಟೆಯಿಂದ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಕೆಲಸ ಮಾಡೋದು. ಈಗ ರಾಹುಕಾಲ ಗೂಳಿಕಾಲ ಎಲ್ಲ ಬರುತ್ತಲ್ಲ ಆ ಥರ. ಪ್ರೆಸೆಂಟ್ ಇವತ್ತು 22ನೇ ತಾರೀಕು ಪ್ರೆಸೆಂಟ್ ನಂಬರ್ 2 ಅದರಲ್ಲಿ ಕೆಲಸ ಹೊಡೆದು ಬೆಳಗ್ಗೆ 11 ಅಂದರೆ ಈಗ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡುತ್ತೆ. ಸೊ ಔಟ್ ಆಫ್ ದಟ್ 3 ಅವರ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ 3 ಗಂಟೆ ಯೂಸ್ ಮಾಡ್ಕೊಂಡು ಇನ್ನು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಿಟ್ಕೊಡ್ತಾರೆ ನನಗೆ. ಸೊ ಇದರ ಆ್ಯಟಿಟ್ಯೂಡ್. ಅಂದರೆ ಮಧ್ಯಾಹ್ನ 15 ಮಿನಿಟ್ಸ್ವರೆಗೆ ಇವ್ನು ಚಾರ್ಜ್ ಮಾಡ್ಕೊಳ್ತಾನೆ. ಇಲ್ಲಿ 15 ಮಿನಿಟ್ಸ್ ಆದಮೇಲೆ ಬಿಟ್ಬಿಟ್ಟು ಹೋಗ್ತಾನೆ. ಅಲ್ಲಿವರೆಗೂ ಹುಡುಗ ಕಾಣಿಸ್ಕೊಳ್ತಿರೋದು ಏನಕ್ಕೆ ಅಂದರೆ ಆ್ಯಪಲ್ ಫೋನ್ ಬೇರೆ ಕೈಯಲ್ಲಿ ಸುತಾಬಳ ತೊಡೆ ಬೇರೆ ತೋರಿಸ್ತಾ ಸುಳಭದಲ್ಲಿ ಇವಳು ಯಾರು ಐಶ್ವರ್ಯ ಅರ್ಜುನ್ ಮದುವೆ ಆಗಿದೆಯಲ್ಲ, ಸೊ ಅವ್ನು ರಿಲೇಟೆಡ್. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅದರದ್ದೇ ಒಂದು ರೀಲ್ಸ್ ಕೂಡ ನೋಡಿದೆ. ಮದುವೆ ಗಂಡನ ಬಗ್ಗೆ ಏನೋ ಆ್ಯಕ್ಚುಲಿ ಪ್ರಶ್ನೆ ಕೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ಇಂಡಿಯಾಶಲ್ಲಿ ಇಯರ್ಬಡ್ಸ್ ಹಾಕೊಂಡಿದ್ದೆ, ಮ್ಯೂಟ್ ಮಾಡಿದ್ದೆ, ಹೀಗಾಗಿ ಏನು ಕೇಳಿಸ್ಕೊಳ್ಳಿಲ್ಲ. ಒಟ್ಟಲ್ಲಿ ರಿಲೇಟೆಡ್ ಆ ವಿಷಯ ಅಂತ ಗೊತ್ತಾಯಿತು. ಒಟ್ಟಲ್ಲಿ ಏನೋ ಡಿಸ್ಕಷನ್ ನಡೀತಾ ಇತ್ತು ಅದ್ರ ಬಗ್ಗೆ. ಐವತ್ತು 14:50 ಅಂದರೆ ಇನ್ನೂ 10 ನಿಮಿಷ ಇದೆ ಕರೆಕ್ಟಾಗಿ. 3 ಗಂಟೆಗೆ 10 ಮಿನಿಟ್ಸ್ ಇದೆ. ಇವಾಗ ಪ್ಯಾಕಪ್ ಮಾಡಬೇಕು. ಗೂಗ್ಲಿ ಇದೆ. ಗೂಗ್ಲಿ ರಿತಿಕ್ ರೋಷನ್ ಅದಕ್ಕೆ ಅಂಬಾಸಡರ್. ಹೆರಿಟೇಜ್ ಹಿರಿಯ ನಾಗರಿಕರು ಹರಟೆ ಹೊಡಿತಾ ಕೂತಿದ್ದಾರೆ. ಅವ್ರ ಬಗ್ಗೆ ಏನೂ ಕೇಳಲಿಲ್ಲ. ಅಲ್ಲೊಬ್ಬ ತಲೆ ಹಿಡ್ಕ ಇದ್ದಾನಲ್ಲ, ಹೆಣ್ಮಕ್ಳದೆಲ್ಲ ತಲೆ ಹಿಡಿದು ಪಿಂಪ್ ಇದ್ದಾನಲ್ಲ ಒಬ್ಬ ಬಡ್ಡಿವಾಗ, ಅವಳು ಆ್ಯಕ್ಚುಲಿ ಮೊಬೈಲಲ್ಲಿ ಕವರ್ ಆಗೋದಿಲ್ಲ, ಅದು ಸದ್ದಿಗೆ ನಿಂತಿದ್ದಾನೆ. ಅವನು ಅಲ್ಲೇ ತಲೆ ಕಾಟ ಆಡ್ತಾ ಇದ್ದಾನೆ. ಅವನು ಕೇಳೋಲ್ಲ ಪೊಲೀಸರು, ಅವ್ನು ಮುಂದೆನೇ ಕಸಾದ್ರು. ಅವನು ಕೇಳಿಲ್ಲ. ಅಲ್ಲಿ ಕುತ್ಕೊಂಡಿರೋ ಹೆರಿಟೇಜ್ ಹಿರಿಯ ನಾಗರಿಕರಿಗೆ ಕೇಳಿಲ್ಲ. ಇದ್ರದ್ದು ಹೆದರಿಸಿದ್ರು. ಆ್ಯಕ್ಚುಲಿ ನನಗೂ ಕೇಳಲಿಲ್ಲ ಅಫ್ಕೋರ್ಸ್, ಬಟ್ ಆದರೆ ಇಂಡೈರೆಕ್ಟಾಗಿ ಹೆದರಿಸಿದ್ವಿ. ಇದು ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಇವನು ಎಚ್ಚೆತ್ಕೊಂಡು ಹೊರಟೋಗ್ಲಿ ಅಂತ ಟ್ರೈ ಮಾಡೋದು. ರಾಜಶ್ರೀ ಆ್ಯಕ್ಚುಲಿ ಕವರ್ ರಾಜ ಕೈಗಿಡಿ ಬರ್ಬೋದು.
ಅದು ಬಿಳಿ ಟೋಪಿ ಕೊಡೋಯ್ತದಲ್ಲ ಅದು ಬಹುಶಃ ಈ ಬಡ್ಡೆತ್ತವಲ್ಲ ಈ ಬಡ್ಡೆತ್ತವ ಟೀಮ್ ಅವನೇ ಇರಬೇಕು ಅನಿಸುತ್ತೆ. ಮತ್ತು ತುಲ್ನಾಕೆ ಹಿಡಿದು ಇವರೆಲ್ಲ ಒಟ್ಟಿಗೆ ಹೋಗ್ತಾರೆ ನೋಡ್ರಿ. ಅವ್ನ ಕಡೆಯವ್ರೆ ಇವನ ಕಡೆಯವ್ರೆ ಹೋಗ್ತಾರ ನೋಡ್ರೆ. ಇಲ್ಲೂ ಇದು ಮಾಡ್ತಾಯಿದ್ದೀನಿ, ಚಾರ್ಜ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ಬಂದ್ಬಿಟ್ಟು ತೊಡೆ ತಡ್ತಾರೆ ನನ್ನ ಮುಂದೆ. ಅವನ ಅಮ್ಮನ ತುಲ್ನಾಕೆ ಹಿಡಿದು ಹೌದು ಅವ್ರದ್ದು 4 ಜನ ಒಂದೇ ಟೀಮ್ ಅವರು. ಹೌದು ಅವ್ರದ್ದು 4 ಜನ ಒಂದೇ ಟೀಮ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅಪ್ಲೋಡ್ ಮಾಡಿದೆ ಐಶ್ವರ್ಯ ಅರ್ಜುನ್ ಬಗ್ಗೆ. ಆ್ಯಕ್ಚುಲಿ ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ಶಾರ್ಟ್ನಲ್ಲಿ ಹೇಳಿದ್ದೆಲ್ಲ ಅದೇ ಥರ. ಸೊ ಅದಕ್ಕೆ ಅವರು ತೊಡೆ ತಡ್ತಾರದು. ಇಲ್ಲೊಬ್ಬ ಬಾಡ್ಲಿ ಆ ಪೊಲೀಸರು ಎದ್ದು ಓಡಿಸಿದ್ರಲ್ಲ ಅವ್ನು ಮತ್ತೆ ಬಂದು ಕೂತಿದ್ದಾನೆ. ಅದಕ್ಕೆ ಅದು ಏನಂದರೆ ಅದೇ ಕಂಟಿನ್ಯೂಟಿ ಸ್ಟೋರಿ. ಐಶ್ವರ್ಯ ಅರ್ಜುನ್ ಈಗ ಪಾಸ್ಟ್ ಪೀಪಲ್ ಇದ್ದಾರಲ್ಲ ಅವರೆಲ್ಲ ಹೊಟ್ಟೋಗ್ತಾರೆ, ಪುನಃ ನೀವು ಓಡಿಸ್ಬಿಟ್ರು ಪುನಃ ಮತ್ತೆ ಬಂದೇ ಬರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ತೊಡೆ ತಡ್ತಾರೆ, ಬರ್ತಾರೆ ಮತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಸೇವಂತಿಗೆ ಹೋಗ್ಲೇ ಸ್ವಲ್ಪ ಕೈ ಕಟ್ಕೊಂಡಿರ್ತಾರೆ ಒಳಕ್ಕೆ ಒಳ್ಳೆಯದು. ಸಮಯ ಕರೆಕ್ಟಾಗಿ 4 ಗಂಟೆ, ಗೆರೆ ಕೂದಂಗೆ 4 ಗಂಟೆ ಪವರ್ ಕಟ್ ಆಯಿತು. ಪವರ್ ಕಟ್ ಆಗಿಲ್ಲ, ಸಾರಿ, ನಿಂತೋಯ್ತು. ಇದು ಇಲ್ಲಿ ಚಾರ್ಜ್ ಆಗೋದು ನಿಂತೋಯ್ತು. ಅಲ್ಲಿ ಪವರ್ ಕಟ್ ಆಗಿಲ್ಲ, ಅಲ್ಲಿ ಲೈಟ್ ಬರ್ತಾಯಿದೆ, ಅಲ್ಲಿ ಕರೆಂಟ್ ಇದೆ, ಅಲ್ಲೆಲ್ಲ ಡಿಸ್ಪ್ಲೇಗಳೆಲ್ಲ ವರ್ಕ್ ಆಗ್ತಿದೆ. ಬ್ಯಾಟ್ರಿಯಲ್ಲಿ ವರ್ಕ್ ಆಗೋದಿಲ್ಲ, ಅದು ಬರೀ ಚಾರ್ಜ್ ಆಗೋದು ಮಾತ್ರ ಡಿಸ್ಪ್ಲೇ ಆಗ್ತಾಯಿತ್ತು. ಅಂದರೆ ಒಳಗಡೆ ಯಾರೋ ಮಾಡಿರ್ತಾರೆ ಅದಕ್ಕೆ ಥರ ಮಾಡ್ತಾರೆ. ಕರೆಕ್ಟಾಗಿ 4 ಗಂಟೆ, 3 ಗಂಟೆ ಬಿಟ್ಟ, ಕರೆಕ್ಟಾಗಿ 3 ಗಂಟೆ ಬಿಟ್ಟಿದ್ದೆ ನಾನು. 3 ಗಂಟೆ 10 ನಿಮಿಷ ಆಯ್ತಾ ಇಲ್ಲ. ಇವಾಗ ಕರೆಕ್ಟಾಗಿ 4 ಗಂಟೆ 1 ಅವರ್ ಚಾರ್ಜ್ ಮಾಡಿದ್ದೀನಿ. 30% 29% ಆಗಿದೆ. ಆ್ಯಕ್ಚುಲಿ ಕ್ಲೋಸ್ ಟು 30% ಇತ್ತು. ಈಗ ಮಾತಾಡ್ತಾ ಇದ್ದನಲ್ಲ ಈ ಸಮಯದಲ್ಲಿ 1% ಡ್ರಾಪ್ ಆಗಿದೆ. ಸೊ 1 ಗಂಟೆಯಲ್ಲಿ 30% ಚಾರ್ಜ್ ಆಗಿದೆ. ಪ್ಲಸ್ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ ಅಫ್ಕೋರ್ಸ್. ನಾನು 1 ಅವರ್ ಆದಮೇಲೆ ಕಟ್ ಮಾಡಿದೆ. ಕರೆಂಟ್ ಇದೆ ಆದರೂ ಕಟ್ ಮಾಡಿದೆ.